ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ AR ಕಲರ್ಫುಲ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಸ್ಪೆಷಲಪ್ಪ ಅಂತ ಅಂದರೆ ಇವತ್ತು ಪಂಚಮಿ ಹಬ್ಬ. ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ರಂಗೋಲಿ ಹಾಕ್ತಾ ಇದ್ದೀನಿ. ಬನ್ನಿ ಪಂಚಮಿ ಹಬ್ಬನ ಆಚರಿಸೋಣ. ಪಂಚಮಿ ಹಬ್ಬ ಹೇಗೆ ಮಾಡ್ತೀವಿ, ಏನೇನು ಐಟಮ್ಸ್ ಮಾಡ್ತೀವಿ, ಹೇಗೆ ಆಚರಿಸ್ತೀವಿ ಅಂಥೇಳಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ರಂಗೋಲಿ ಕಂಪ್ಲೀಟ್ ಆಯಿತು. ಇವಾಗ ಟಿಫನ್ ಮಾಡೋಕ್ಕೆ ಹೋಗೋಣ ಬನ್ನಿ. ಸಿಂಪಲ್ಲಾಗಿ ಒಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಮಾವಿನ ತೋರಣ ಎಲ್ಲ ಕಟ್ಟಬೇಕಲ್ಲ, ಹಬ್ಬ ಅಲ್ವಾ, ಅದಕ್ಕೋಸ್ಕರ ಮಾವಿನ ತೋರಣ ಇಲ್ಲಾಂದರೆ ಹೇಗೆ, ಅದಕ್ಕೆ ಮಾವಿನ ತೋರಣ ಮಾಡ್ತಾಯಿದ್ದೀನಿ. ಹಾಗೆ ಮುಂದ್ಗಡೆ ಎಲ್ಲ ಬಾಗಿಲಿಗೆ ಹೂವೆಲ್ಲ ಹಾಕಿ ಡೆಕೋರೇಷನ್ ಮಾಡ್ತಾ ಇದ್ದೆ. ಪಂಚಮಿ ಹಬ್ಬ ನಿಮ್ಮ ಕಡೆ ಹೇಗೆ ಮಾಡ್ತೀರಾ ಅಂತ ಹೇಳಿ, ನಾನು ನಮ್ಮ ಸೈಡ್ ಹೇಗೆ ಮಾಡ್ತಾರೆ ಅಂತೇಳಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಬಾಗಿಲಿಗೆಲ್ಲ ಹೂವಿನ ಅಲಂಕಾರ ಮಾಡಾಯಿತು. ನೆಕ್ಸ್ಟು ಸ್ವಲ್ಪ ಹೂವಿತ್ತು, ಮಲ್ಲಿಗೆ ಹೂವು ಕಟ್ತಾಯಿದ್ದೀನಿ ದೇವರಿಗೆ ಅಂತ ಹೇಳಿ. ನೀವು ಕೂಡ ಪಂಚಮಿ ಹಬ್ಬ ಹೇಗೆ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ. ಹೂವಂತೂ ಕಟ್ಟಾಯ್ತು. ಇವಾಗ ಸ್ವಲ್ಪ ರೆಡಿಯಾಗಿಬಿಡೋಣ. ಯಾಕಂದರೆ ನಾವು ಇವತ್ತು ನಾಗರ ಪಂಚಮಿ ಅಲ್ವಾ, ನಮ್ಮ ಸೈಡೆಲ್ಲ ನಾಗಪ್ಪನ ತಗೊಬರ್ತಾರೆ. ಹುತ್ತ ತಗೊಂಡು ಮನೆಯಲ್ಲೇ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ಹುತ್ತ ತರಕ್ಕೆ ಹೋಗ್ಬೇಕು. ಇವಾಗ ಇಷ್ಟೆಲ್ಲ ಐಟಮ್ಸ್ ನಾನು ಹಚ್ಚಲ್ಲ, ಸುಮ್ಮನೆ ಇವತ್ತೊಂದು ದಿವಸ ಹಚ್ಚೋದು. ಕೈಗೆ ಬಳೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ರೆಡಿ ಆಗ್ತಾಯಿದ್ದೀನಿ. ಬನ್ನಿ ನಾಗಪ್ಪನ ತರಕ್ಕೆ ಹೋಗೋಣ. ಮೊದಲು ಹುತ್ತಕ್ಕೆ ಪೂಜೆ ಮಾಡಿ ಅದಕ್ಕೆ ಅಕ್ಷತೆ ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಆಮೇಲೆ ಹುತ್ತ ತಗೊಂಡು ಬರಬೇಕು. ಅಲ್ಲಿ ಜಾಸ್ತಿ ಹುತ್ತ ಇರಲಿಲ್ಲ, ಎಲ್ಲ ಪೂಜೆ ಮಾಡಿ ಕಿತ್ಕೊಂಡು ಹೋಗ್ಬಿಟ್ಟಿದ್ರು. ಎಷ್ಟಿತ್ತೋ ಅಷ್ಟು ಕಿತ್ಕೊಂಡು ಬಂದ್ವಿ. ನಾವು ಬರ್ತಾನೆ ಇರಲಿಲ್ಲ ಕೀಳೋಕ್ಕೆ, ಅಂದರೂ ಪ್ರಯತ್ನ ಮಾಡಿ ಕಿತ್ಕೊಂಡು ಬಂದ್ವಿ. ನೋಡಿ ಇಷ್ಟು ಬಂತು. ಇವಾಗ ಇದನ್ನ ಮನೆಗೆ ತಗೊಂಡೋಗಿ ಪೂಜೆ ಮಾಡಬೇಕು. ಬನ್ನಿ ಪೂಜೆ ಮಾಡೋಣ. ಇವಾಗ ನಮ್ಮ ನಾಗಪ್ಪ ರೆಡಿ ಆಯಿತು ಪೂಜೆಗೆ. ಇವಾಗ ಎಡೆ ಹಾಕಬೇಕು. ಇದಕ್ಕೆ ಮೊದಲು ಎಲೆ ಬಾಡಿಸ್ಬೇಕು ಎಡೆ ಹಾಕೋಕ್ಕೆ. ಆಮೇಲೆ ಎಲ್ಲ ಐಟಮ್ಸು ಅದಕ್ಕೆ ಹಾಕಿ ಎಡೆ ಹಿಡಿದು ಕಾಯಿ ಒಡೆದು ಊಟ ಮಾಡಿದರೆ ಆಯಿತು. ಇವಾಗ ಏನೇನು ಸ್ಪೆಷಲ್ ಮಾಡಿದ್ವಿ ಅಂದರೆ, ನಾಗರ ಪಂಚಮಿ ಸ್ಪೆಷಲ್ ಅಂದರೆ ಎಲೆಗಡುಬು ಇದೇ ಇಲ್ಲಿ ಸ್ಪೆಷಲ್ಲಾಗಿ ಮಾಡೋದು. ಮತ್ತು ಅದು ಕಣಗಳೆಲ್ಲೇ ಊಟ ಹಾಕೋದು. ಸೊಪ್ಪಿನ ಪಲ್ಯ, ಆಮೇಲೆ ಹೀರೆಕಾಯಿ ಪಲ್ಯ, ಆಮೇಲೆ ಕಾಳು ಪಲ್ಯ, ಪಚ್ಚಡಿ, ಎಲ್ಲ ಕಡುಬು ಎಲ್ಲ ಮಾಡಿದ್ವಿ. ಪಂಚಮಿ ಹಬ್ಬ ಅಂತ ಅಂದರೆ ಎಳ್ಳುಂಡೆನೇ ಇಲ್ಲಿ ಫೇಮಸ್ಸು. ಅದಕ್ಕೋಸ್ಕರ ನಾನು ನಿಮಗೆ ಎಳ್ಳುಂಡೆ ತೋರಿಸ್ತಾ ಇದ್ದೀನಿ, ರವೆ ಉಂಡೆ ತೋರಿಸ್ತಾ ಇಲ್ಲ. ಅದನ್ನು ಕೂಡ ಮಾಡ್ತೀವಿ. ಆಮೇಲೆ ಪಾಯಸ ಇದೆಲ್ಲ ಹಾಕಬೇಕು. ಕಡುಬು ಮೇನು, ಆಮೇಲೆ ಸೊಪ್ಪಿನ ಪಲ್ಯ. ಇದು ನಮ್ಮ ಹಿರಿಯರು ಅಂತ ಹೇಳಿ ಇವ್ರಿಗೆ ಕೂಡ ಎಡೆ ಹಾಕಿದ್ವಿ. ಮತ್ತು ಇಲ್ಲಿ ದೇವರಿಗೆ ಕಾಯೆಲ್ಲ ಒಡೆದು ಎಡೆ ಹಿಡ್ತಾ ಇದ್ದೀವಿ. ನಮ್ಮ ನಾಗಪ್ಪನ ಕೂಡ ಇಲ್ಲಿ ನಾವು ಹಾಲನ್ನು ಎರೆದು, ನಾವೇನು ಅಲ್ಲಿಂದ ಹುತ್ತ ತಂದಿದ್ವಲ್ಲ ಆ ಹುತ್ತಕ್ಕೆ ಹಾಲು ಎರೆದು ಮನೆಯಲ್ಲೇ ಪೂಜೆ ಮಾಡೋದು. ತುಂಬ ಚೆನ್ನಾಗಿತ್ತು ಹಬ್ಬ ಮಾತ್ರ. ನೀವು ಹೇಗೆ ನಾಗರ ಪಂಚಮಿ ಹಬ್ಬ ಆಚರಿಸ್ತೀರಾ ಮತ್ತು ಹೇಗೆ ಆಚರಿಸಿದ್ರಿ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಕಮೆಂಟ್ ಮಾಡಿ. ಇವಾಗ ದೇವರಿಗೆಲ್ಲ ಆರತಿ ಮಾಡಿ ಹಿರಿಯರಿಗೂ ಎಡೆ ಹಿಡಿದು ಇಲ್ಲಿ ದೇವರಿಗೂ ಕೂಡ ಎಡೆ ಹಿಡಿದು ದೇವರಿಗೆ ಹಾಲನ್ನೆಲ್ಲರೂ ಮನೆಯವರೆಲ್ಲ ಹಾಲನ್ನು ಎರೆದು ಅದಕ್ಕೆ ಆರತಿ ಮಾಡಿ ಊಟ ಮಾಡ್ತೀವಿ. ನೋಡಿದ್ರಲ್ಲ ಹೇಗೆ ಹಾಲನ್ನು ಎರಿತಾ ಇದ್ದೀವಿ ಅಂತ ಹೇಳಿ. ಈ ಥರ ಒಂದು 3-4 ಸಲ ಹಾಲನ್ನು ಎರಿಬೇಕು ತುಳಸಿ ದಳದಲ್ಲಿ. ಇನ್ನು ಊಟ ಫಸ್ಟು ನಾವು ಪಚಡಿ ತಿನ್ನಬೇಕು. ಯಾಕಂದರೆ ಬೆಳಗ್ಗಿಂದ ಹಸ್ಕೊಂಡಿರ್ತೇವಲ್ಲ, ಅದಕ್ಕೋಸ್ಕರ ಪಚಡಿ ತಿನ್ನಬೇಕು. ಆಮೇಲೆ ಊಟ ಎಲ್ಲ ಆದಮೇಲೆ ತುಂಬ ಬೋರ್ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾವು ಇಲ್ಲಿ ಕೇರಮ್ ಆಟ ಆಡ್ತಾಯಿದ್ವಿ. ನಮ್ಮ ಬ್ರದರ್ಸ್ ಎಲ್ಲ ಸೇರಿಕೊಂಡು ಕೇರಮ್ ಆಡ್ತಾಯಿದ್ರು. ತುಂಬ ಎಂಜಾಯ್ ಮಾಡಿದರು. ಆಮೇಲೆ ಪಂಚಮಿ ಹಬ್ಬಕ್ಕೆ ಮೇನ್ ಆಗಿರೋದೇ ಮದರಂಗಿ. ಈ ಮೆಹಂದಿ ಹಾಕ್ಕೊಂಡಿಲ್ಲ ಅಂದರೆ ಪಂಚಮಿ ಹಬ್ಬ ಕಂಪ್ಲೀಟ್ ಆಗಲ್ಲ. ಹಬ್ಬ ಎಲ್ಲ ಮುಗೀತು. ನಾಗಪ್ಪನ ಮತ್ತು ವಾಪಸ್ ಬಿಟ್ಟು ಬರಬೇಕು. ವಾಪಸ್ ನಾಗಪ್ಪನ ಬಿಟ್ಟು ಬರೋಷ್ಟು ಇಲ್ಲೊಂದು ಹಾವು ಸತ್ತು ಬಿದ್ದಿತ್ತು. ಅದನ್ನು ನೋಡಿ ತುಂಬ ಬೇಜಾರಾಯಿತು. ಇದು ಕೊಳೆಗಣ್ಕ ಹಾವಂತೆ. ತುಂಬ ಬೇಜಾರಾಯಿತು. ಸೊ ಇಲ್ಲಿಗೆ ಇವತ್ತಿನ ಹಬ್ಬ ಮುಗಿಸ್ತಾ ಇದ್ದೀವಿ. ಕೊನೆಗೆ ಹಾವನ್ನು ನೋಡೇ ಹಬ್ಬ ಮುಗಿಸ್ಬೇಕಾಯ್ತು. ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ.